ರಣ ಮಂಡ್ಯ ಅಖಾಡದಲ್ಲಿ ಇವತ್ತು ರಣ ರೋಚಕ ಸಮರ ನಿರ್ಣಾಯಕ ನಿರ್ಧಾರವನ್ನ ಇವತ್ತು ಘೋಷಣೆ ಮಾಡಲಿದ್ದಾರೆ ಸುಮಲತಾ. ಬಹಳ ದಿನಗಳಿಂದ ಇದ್ದಂತಹ ಪ್ರಶ್ನೆಗೆ ಇವತ್ತು ಉತ್ತರ ಸಿಗಲಿದೆ. ಬೆಳಿಗ್ಗೆ 10 ಗಂಟೆಗೆ ಕಾಳಿಕಾಂಬಾ ದೇವಿಗೆ ಪೂಜೆಯನ್ನ ಸಲ್ಲಿಸಿ ಅಲ್ಲೇ ತಮ್ಮ ನಿರ್ಧಾರವನ್ನ ಪ್ರಕಟಿಸಲಿದ್ದಾರೆ. ಮಂಡ್ಯ ಟಿಕೆಟ್ ಮಿಸ್ ಆಗಿದೆ, ಮುಂದೇನು ಮಾಡ್ತಾರೆ ಸುಮಲತಾ ಅನ್ನೋ ಪ್ರಶ್ನೆಗೆ ಇದುವರೆಗೂ ಉತ್ತರ ಸಿಕ್ಕಿರಲಿಲ್ಲ. ಬೆಂಬಲಿಗರ ಜೊತೆ ಸಭೆಯನ್ನ ನಡೆಸಿದ್ರು, ಅವರ ಅಭಿಪ್ರಾಯವನ್ನ ಕೂಡ ಪಡೆದಿದ್ರು. ಆದ್ರೆ ಅಂತಿಮ ನಿರ್ಧಾರವನ್ನ ಇವತ್ತು ಪ್ರಕಟಿಸ್ತೀನಿ, ಅದು ಕೂಡ ಮಂಡ್ಯ ನೆಲದಲ್ಲೇ ನನ್ನ ನಿರ್ಧಾರವನ್ನ ಹೇಳ್ತೀನಿ ಅಂತ ಹೇಳಿದ್ರು. ಮೈತ್ರಿ ಅಭ್ಯರ್ಥಿಗೆ ಬೆಂಬಲವನ್ನ ವ್ಯಕ್ತಪಡಿಸ್ತಾರಾ ಅಥವಾ ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತಾರಾ ಅಥವಾ ತಟಸ್ಥವಾಗಿರ್ತಾರ? ಇದು ಈಗ ಬಹಳ ದೊಡ್ಡ ಕುತೂಹಲಕ್ಕೆ ಕಾರಣವಾಗಿದೆ. ಏನು ಮಾಡ್ತಾರೆ ಮುಂದೆ ಸುಮಲತಾ ಅವರ ರಾಜಕೀಯ ನಡೆ ಏನಾಗಿರುತ್ತೆ ಅಂತ. ಕಳೆದ ಬಾರಿಯ ಲೋಕಸಭೆ ಚುನಾವಣೆ ಬಹಳ ಜಿದ್ದಾಜಿದ್ದಿನ ಸ್ಪರ್ಧೆ ಏರ್ಪಟ್ಟಿತ್ತು ಮಂಡ್ಯದಲ್ಲಿ. ಆದ್ರೆ ಈ ಬಾರಿ ಟಿಕೆಟ್ ಮಿಸ್ ಆಗಿದೆ. ಕುಮಾರಸ್ವಾಮಿ ಅವರು ಅಖಾಡದಲ್ಲಿದ್ದಾರೆ. ಮೈತ್ರಿ ಅಭ್ಯರ್ಥಿಯನ್ನ ಸುಮಲತಾ ಸಪೋರ್ಟ್ ಮಾಡ್ತಾರಾ ಅಥವಾ ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತಾರ ಅಥವಾ ತಟಸ್ಥವಾಗಿ ಉಳಿತಾರ? ಈ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಾಗಿದೆ. ಇವತ್ತು 10 ಗಂಟೆಗೆ ತಮ್ಮ ನಿರ್ಧಾರವನ್ನ ಪ್ರಕಟಿಸಲಿದ್ದಾರೆ. ಎಸ್, ಕಾಳಿಕಾಂಬಾ ಸನ್ನಿಧಿಯಲ್ಲಿ ಸುಮಲತಾ ತಮ್ಮ ನಿರ್ಧಾರವನ್ನ ಪ್ರಕಟಿಸಲಿದ್ದಾರೆ. ಆದ್ರೆ ಅವ್ರು ಏನ್ ಮಾಡ್ತಾರೆ ಅನ್ನುವಂತಹ ಕುತೂಹಲಕ್ಕೆ ಇವತ್ತು ಕ್ಲೈಮ್ಯಾಕ್ಸ್ ಇದೆ. ಮೈತ್ರಿ ಅಭ್ಯರ್ಥಿ HDK ಬೆಂಬಲಕ್ಕೆ ಏನಾದರೂ ನಿಲ್ಲುವಂತಹ ಸಾಧ್ಯತೆ ಇದೆಯಾ? ಪಕ್ಷೇತರನಾಗಿ ಸ್ಪರ್ಧೆ ಮಾಡದೆ ಇರೋದಕ್ಕೆ ಸಂಸದೆ ಸುಮಲತಾ ನಿರ್ಧರಿಸಿದ್ದಾರೆ. ಹೈಕಮಾಂಡ್ ನಾಯಕರ ಭರವಸೆ ನಂಬಿ ದೋಸ್ತಿಗೆ ಬೆಂಬಲವನ್ನೇನಾದರೂ ಕೊಡ್ತಾರಾ? ಈ ಬಾರಿ ಚುನಾವಣಾ ಸ್ಪರ್ಧೆಯಿಂದ ದೂರ ಉಳಿಯೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಮೈತ್ರಿ ಬೆಂಬಲಿಸುವ ನಿರ್ಧಾರದ ಬಗ್ಗೆ ಸುಮಲತಾ ಆಪ್ತರಿಂದ ಮಾಹಿತಿ. ಬಿಜೆಪಿಯಲ್ಲಿ ಮುಂದುವರೆದ್ರೆ ಸ್ಥಾನಮಾನ ಸಿಗುವಂತಹ ಸಾಧ್ಯತೆ ಇದೆ. ಈ ಬಾರಿ ಪಕ್ಷೇತರರಾಗಿ ಸ್ಪರ್ಧೆ ಮಾಡಿದ್ರೆ ಗೆಲುವು ಅಷ್ಟು ಸುಲಭ ಇಲ್ಲ. ಆಪ್ತ ಸಚ್ಚಿದಾನಂದ ಸೇರಿದಂತೆ ಕೆಲ ಮುಖಂಡರಿಂದ ಸ್ಪರ್ಧೆಗೆ ಅಪಸ್ವರ ಇದೆ. ಮತ್ತೊಂದು ಕಡೆ ಸ್ಪರ್ಧೆ ಮಾಡಲೇಬೇಕು ಎನ್ನುವಂತಹ ಕೆಲ ಬೆಂಬಲಿಗರ ಒತ್ತಾಯ ಕೂಡ ಇದೆ. ಈಗ ಸ್ಪರ್ಧೆ ಮಾಡ್ತಿದ್ರೆ ಪರಿಸ್ಥಿತಿ ಅತಂತ್ರ ಆಗುತ್ತೆ. ಏನೇ ಆಗಲಿ ಚುನಾವಣೆಯಲ್ಲಿ ನಿಮ್ಮ ಶಕ್ತಿಯನ್ನ ತೋರಿಸಿ ಅಂತ ಕೆಲವರು ಪಟ್ಟು ಹಿಡಿತಾ ಇದ್ದಾರೆ. ಅಳೆದು ತೂಗಿ ಮೈತ್ರಿ ಪರವಾಗಿ ನಿಲ್ಲೋದಕ್ಕೆ ಸುಮಲತಾ ನಿರ್ಧಾರವನ್ನ ಮಾಡಿದ್ರ ಹಾಗಿದ್ರೆ ಇದು ಈಗ ಕುತೂಹಲಕ್ಕೆ ಕಾರಣ ಆಗಿರುವಂಥದ್ದು. ಯಾಕಂದ್ರೆ ಒಂದು ಕಡೆ ಒಂದಿಷ್ಟು ಬೆಂಬಲಿಗರು ಈಗ ಸ್ಪರ್ಧೆ ಮಾಡದೆ ಹೋದ್ರೆ ಮತ್ತೆ ತಮಗೆ ರಾಜಕೀಯ ಭವಿಷ್ಯ ಇಲ್ಲ ಅಂತಿದ್ದಾರೆ. ಆದ್ರೆ ಇನ್ ಕೆಲವರು ಹೇಳೋ ಪ್ರಕಾರ ನೀವು ಸ್ಪರ್ಧೆ ಮಾಡಿದ್ರು ಕೂಡ ಅಷ್ಟು ಪೂರಕ ವಾತಾವರಣ ಇಲ್ಲ. ಹಾಗಾಗಿ ಏನ್ ಮಾಡ್ತಾರೆ? ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಮಂಡ್ಯ ಪ್ರತಿನಿಧಿ ನಂದನ್ ಸಂಪರ್ಕದಲ್ಲಿದ್ದಾರೆ. ನಂದನ್, ಇವತ್ತು ಸುಮಲತಾ ಅವರು ತಮ್ಮ ನಿರ್ಧಾರ ಏನು ಅನ್ನೋದನ್ನ ಪ್ರಕಟಿಸ್ತಾ ಇದ್ದಾರೆ ಮಂಡ್ಯ ನೆಲದಲ್ಲೇ. ಅದರ ನಿರ್ಧಾರ ಏನಾಗಿರುತ್ತೆ? ಬೆಂಬಲಿಗರ ಸಭೆ ಕರೆದಾಗ ಬೆಂಬಲಿಗರು ಒಂದಷ್ಟು ಸಲಹೆ ಕೊಟ್ಟಿದ್ದಾರೆ ಪಕ್ಷೇತರರಾಗಿ ಸ್ಪರ್ಧೆ ಮಾಡಿ ಅಂತ. ಆದ್ರೆ ವಾತಾವರಣ ಅದಕ್ಕೆ ಪೂರಕವಾಗಿಲ್ಲ ಅನ್ನೋದು ಕೂಡ ಗೊತ್ತಿದೆ. ಹಾಗಾಗಿ ತಟಸ್ಥವಾಗಿರ್ತಾರಾ, ಮೈತ್ರಿ ಅಭ್ಯರ್ಥಿಗೆ ಬೆಂಬಲ ಕೊಡ್ತಾರಾ ಅಥವಾ ಸ್ಪರ್ಧೆ ಮಾಡುವಂತ ಯೋಚನೆಯಲ್ಲಿ ಏನಾದ್ರೂ ಇದಾರಾ? ಹೇಗೆ ಶ್ವೇತಾ, ಸುಮಲತಾ ಅವರ ಇಂದಿನ ನಿರ್ಧಾರ ಇಷ್ಟೊಂದು ಕುತೂಹಲ ಮೂಡಿಸೋದಕ್ಕೆ ಕಾರಣ ಕಳೆದ ಲೋಕಸಭಾ ಚುನಾವಣೆಯಲ್ಲಿ JDS ವಿರುದ್ಧ ಒಂದು ಭರ್ಜರಿ ಗೆಲುವನ್ನು ದಾಖಲಿಸಿದ್ರು, ಪಕ್ಷೇತರವಾಗಿ ಆಯ್ಕೆಯಾಗಿದ್ದರು. ಆ ನಂತರದಲ್ಲಿ ಅವರು BJPಗೆ ಒಂದು ಬಾಹ್ಯ ಬೆಂಬಲವನ್ನು ಕೊಟ್ಟು ಈ ಬಾರಿಯ ಚುನಾವಣೆಯಲ್ಲಿ BJPಯ ಟಿಕೆಟ್ ನಿರೀಕ್ಷೆಯಲ್ಲಿದ್ದರು. ಪ್ರತಿ ಬಾರಿ ಹೇಳಿಕೆ ಕೊಟ್ಟಾಗಲೂ ಕೂಡ ನಾನು ಮಂಡ್ಯದಿಂದಲೇ ಸ್ಪರ್ಧೆ ಮಾಡ್ತೀನಿ, BJP ಟಿಕೆಟ್ ಸಿಗುತ್ತೆ ಅನ್ನುವಂಥ ವಿಶ್ವಾಸವನ್ನು ತೋರಿಸ್ತಾ ಇದ್ರು. ಆದರೆ ಕ್ಷೇತ್ರ JDS ಪಾಲಾಗಿದೆ. HDK ಅಭ್ಯರ್ಥಿಯಾಗಿ ಘೋಷಣೆ ಆಗಿದ್ದಾರೆ. ನಾಳೆ ಅವರು ನಾಮಪತ್ರವನ್ನು ಕೂಡ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಟಿಕೆಟ್ ಮಿಸ್ ಆಗಿದೆ ಸುಮಲತಾ ಅವರಿಗೆ. ಆ ಕಾರಣಕ್ಕಾಗಿ ಸುಮಲತಾ ಅವರು ಈ ಬಾರಿ ಏನು ನಿರ್ಧಾರ ಮಾಡ್ತಾರೆ, ಅವರ ಮುಂದಿನ ರಾಜಕೀಯ ನಡೆ ಏನಾಗಿರುತ್ತೆ ಅನ್ನುವಂಥದ್ದು ಮಂಡ್ಯದ ಬಹುತೇಕರಲ್ಲಿರತಕ್ಕಂತಹ ಪ್ರಶ್ನೆ. ಇವತ್ತು ಆ ಎಲ್ಲ ಪ್ರಶ್ನೆಗಳಿಗೆ ಸ್ವತಃ ಸುಮಲತಾ ಅವರೇ ಒಂದು ಉತ್ತರವನ್ನು ಕೊಡ್ತಾರೆ. ಇವತ್ತು ಬೆಂಬಲಿಗರ ಜೊತೆ ಮಂಡ್ಯ ನಗರದ ಕಾಳಿಕಾಂಬಾ ಸಮುದಾಯ ಭವನದಲ್ಲಿ ಅವರು ಸಭೆಯನ್ನು ಕೂಡ ನಡೆಸುವಂಥದ್ದು. ಮೊನ್ನೆ ಅಷ್ಟೇ ಬೆಂಗಳೂರಿಗೆ ಅವರ ಆಪ್ತರು, ಅವರ ಹಿತೈಷಿಗಳೆಲ್ಲರೂ ಕೂಡ ಹೋಗಿ ಒಂದು ಸಭೆಯನ್ನು ನಡೆಸಿದ್ರು. ಅಂದರೆ ಅಲ್ಲಿ ಅಭಿಪ್ರಾಯಗಳೆಲ್ಲವೂ ಕೂಡ ಸಂಗ್ರಹ ಮಾಡಿ ನನ್ನ ಮಂಡ್ಯದಲ್ಲಿ ಬಂದು ನಿರ್ಧಾರವನ್ನು ಪ್ರಕಟ ಮಾಡ್ತೀನಿ ಅಂತಲೇ ಹೇಳಿದರು. ಇವತ್ತು ಆ ನಿರ್ಧಾರವನ್ನು 10:30 ಏನು ಸಭೆ ಆರಂಭ ಆಗುತ್ತೆ, ಆ ಸಭೆಯಲ್ಲಿ ಒಂದು ಭಾಷಣವನ್ನು ಮಾಡಿ ಅವರ 5 ವರ್ಷದ
ಅಧಿಕಾರ ಅವಧಿ ಏನಿದೆ ಅದರಲ್ಲಿ ಏನೆಲ್ಲ ಸಾಧನೆಗಳು ಮಾಡಿದ್ದಾರೆ ಅದರ ಡಾಕ್ಯುಮೆಂಟ್ರಿಯನ್ನು ಕೂಡ ರಿಲೀಸ್ ಮಾಡುವಂಥದ್ದು. ಆ ಬಳಿಕ ಬೆಂಬಲಿಗರನ್ನ ಉದ್ದೇಶಿಸಿ ಒಂದು ಭಾಷಣವನ್ನು ಮಾಡ್ತಾರೆ. ಅಂದರೆ ಅಲ್ಲಿ ಒಂದಷ್ಟು ಜನದ ಅಭಿಪ್ರಾಯವನ್ನು ಸಂಗ್ರಹಿಸಿ ಆ ಮೂಲಕ ತನ್ನ ನಿರ್ಧಾರ ಏನು ಅನ್ನೋದ್ರ ಬಗ್ಗೆ ಪ್ರಕಟವನ್ನು ಕೂಡ ಮಾಡುವಂಥದ್ದು. ಅಂದರೆ ಸಭೆಗೆ ಬೇಕಾದಂಥ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ಮಂಡ್ಯ ನಗರದಲ್ಲಿ ಆಗ್ತಾ ಇದೆ. ಸಭೆಗೂ ಮುನ್ನ ಕಾಳಿಕಾಂಬಾ ದೇವಿಗೆ ಒಂದು ವಿಶೇಷ ಪೂಜೆಯನ್ನು ಕೂಡ ಸುಮಲತಾ ಅವರು ಒಂದು ಸಲ್ಲಿಕೆ ಮಾಡತಕ್ಕಂಥದ್ದು. ಅಂದರೆ ಪ್ರತಿ ಬಾರಿ ರಾಜಕೀಯ ನಿರ್ಧಾರ ಕೈಗೊಳ್ಳುವ ಮುನ್ನ ಈ ನಗರದ ಶಕ್ತಿ ದೇವತೆಗೆ ಒಂದು ಪೂಜೆಯನ್ನು ಸಲ್ಲಿಸಿ ಮುಂದುವರಿಯುವಂಥ ಸಂಪ್ರದಾಯವನ್ನು ಸುಮಲತಾ ಅವರು ಇಟ್ಕೊಂಡಿದ್ದಾರೆ. ಇವತ್ತು ಕೂಡ ಸಭೆಗೂ ಮುನ್ನ ಆ ಸಂಪ್ರದಾಯವನ್ನು ಮುಂದುವರಿಸಿ ಸಭೆಯನ್ನು ಪಕ್ಕದಲ್ಲೇ ಕಾಳಿಕಾಂಬಾ ಸಮುದಾಯ ಭವನ ಏನಿದೆ ಮುಟ್ಟಿರ್ತಕ್ಕಂಥದ್ದು. ಅಂದ್ರೆ ಸುಮಲತಾ ಅವರ ಮುಂದೆ 3 ಆಯ್ಕೆಗಳಷ್ಟೇ ಇರ್ತಕ್ಕಂಥದ್ದು. ಒಂದು, ಮೈತ್ರಿಯನ್ನ ಬೆಂಬಲಿಸಬೇಕು, ಬಿಜೆಪಿಯಿಂದ ಒಂದು ಸ್ಥಾನಮಾನವನ್ನ ಹೈಕಮಾಂಡ್ನಿಂದ ಭರವಸೆಯನ್ನು ತಗೊಂಡು ಮೈತ್ರಿಯನ್ನ ಬೆಂಬಲಿಸುವಂಥದ್ದು. ಮತ್ತೊಂದು ಕಡೆ ಮೈತ್ರಿಗೆ ಸೆಡ್ಡು ಹೊಡೆದು ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಕ್ಕಂಥದ್ದು. ಮತ್ತೊಂದು ಕಡೆ ತಟಸ್ಥವಾಗಿ ಅಂದರೆ ಯಾರನ್ನೂ ಕೂಡ ಬೆಂಬಲಿಸದೆ ಈ ಬಾರಿಯ ಚುನಾವಣೆಯಲ್ಲಿ ತಟಸ್ಥವಾಗಿ ಇರ್ತಕ್ಕಂಥದ್ದು. ಅಂದರೆ ಈ 3 ಆಯ್ಕೆಗಳಲ್ಲಿ ಒಂದನ್ನು ಆಯ್ಕೆ ಮಾಡ್ಕೊಳ್ಬೇಕಾಗಿರುವಂಥ ಅನಿವಾರ್ಯತೆ ಇದೀಗ ಸುಮಲತಾ ಮುಂದೆ ಇದೆ. ಅಂದರೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡುವಂಥದ್ದು ಈ ಬಾರಿ ಬಹಳಷ್ಟು ದೊಡ್ಡ ಸವಾಲಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಕಳೆದ ಬಾರಿಯ ವಾತಾವರಣ ಈ ಬಾರಿ ಇಲ್ಲ, ಅಷ್ಟರ ಮಟ್ಟದ ಬೆಂಬಲ ಈ ಬಾರಿ ಮಂಡ್ಯದಲ್ಲಿ ಅವರಿಗೆ ಸಿಗ್ತಾ ಇಲ್ಲ. ಈಗ ಸುಮಲತಾ ಅವರು ಪಕ್ಷೇತರರಾಗಿ ಸ್ಪರ್ಧೆ ಮಾಡೋದಕ್ಕೆ ನಿರ್ಧಾರ ಮಾಡದೆ ಹೋದ್ರು ಕೂಡ, ಒಂದೊಮ್ಮೆ ಮೈತ್ರಿಗೆ ಬೆಂಬಲ ಕೊಡ್ತೀವಿ ಅಂತಂದ್ರು ಕೂಡ HDK ಪರವಾಗಿ ಬಂದು ಪ್ರಚಾರ ಮಾಡೋ ಮಟ್ಟಕ್ಕೆ ಅವರು ಬೆಂಬಲ ಕೊಡ್ತಾರೆ ಅಂತ ಅನ್ಸುತ್ತಾ? ಅಂತಹ ವಾತಾವರಣ ಇದೆಯಾ? ಯಾಕಂದ್ರೆ ಬಹಳ ಕ್ಯಾಲ್ಕುಲೇಟಿವ್ ಆಗಿ ಹೆಜ್ಜೆ ಇಡ್ತಾರೆ ಸುಮಲತಾ. ಪ್ರತಿ ಸಂದರ್ಭದಲ್ಲೂ ಕೂಡ ನಾವು ನೋಡಿದೀವಿ ಅವರ ಮಾತು, ಅವರ ನಡೆ ಎಲ್ಲವೂ ಕೂಡ ಬಹಳ ತೂಕದ್ದಿರುತ್ತೆ. ನಿರ್ಧಾರ ಮಾಡುವಾಗ ಬಹಳ ಜವಾಬ್ದಾರಿಯುತವಾಗಿ ನಿರ್ಧಾರ ಮಾಡ್ತಾರೆ. ಏನ್ ಅನ್ಸ್ತಾ ಇದೆ ವಾತಾವರಣ ನೋಡ್ತಾ ಇದ್ರೆ? ಪ್ರತಿಮಾ ಅವರು ಇಷ್ಟು ದಿನ ರಾಜಕೀಯದಲ್ಲಿ ಏನೆಲ್ಲ ನಿರ್ಧಾರಗಳನ್ನು ತಗೊಂಡಿದ್ದಾರೆ ಅದೆಲ್ಲವೂ ಕೂಡ ಪಕ್ಕಾ ಕ್ಯಾಲ್ಕುಲೇಟೆಡ್ ಆಗಿ ಒಂದು ಆ ಸಂದರ್ಭಕ್ಕೆ ಏನೆಲ್ಲ ಪೂರಕವಾದಂಥ ಒಂದು ಅಂಶಗಳು ಸಿಗುತ್ತೋ ಅದೆಲ್ಲವನ್ನು ಕೂಡ ಲೆಕ್ಕಾಚಾರಗಳು ಹಾಕಿ ಅವರು ನಿರ್ಧಾರವನ್ನು ಕೈಗೊಳ್ತಾ ಬಂದಿರೋದು. ಅಂದರೆ ಬಹಳ ಜಾಣ್ಮೆಯಿಂದ ರಾಜಕೀಯದಲ್ಲಿ ಹೆಜ್ಜೆ ಇಡ್ತಾ ಬಂದಿದ್ರು. ಬಿಜೆಪಿಗೆ ಬೆಂಬಲ ಕೊಟ್ಟಾಗಲೂ ಕೂಡ ಬಿಜೆಪಿಯ ಟಿಕೆಟ್ ನಿರೀಕ್ಷೆಯಲ್ಲೇ ಅವರು ಬೆಂಬಲವನ್ನು ಕೂಡ ಕೊಟ್ಟಿದ್ರು. ಆದರೆ ಬದಲಾದ ರಾಜಕೀಯ ಬೆಳವಣಿಗೆಗಳಲ್ಲಿ ಅವರಿಗೀಗ ಟಿಕೆಟ್ ಮಿಸ್ ಆಗಿದೆ. ಈಗ ಮೈತ್ರಿಗೆ ಅವರು ಒಂದು ವೇಳೆ ಬೆಂಬಲವನ್ನು ಕೊಟ್ಟರೆ ಮೈತ್ರಿ ಅಭ್ಯರ್ಥಿ HDK ಪರವಾಗಿ ಬಂದು ಅವರು ಭೇಟಿಯನ್ನ ಮಾಡಬೇಕಾಗತ್ತೆ. ಆದರೆ ಕಳೆದ ಚುನಾವಣೆಯಲ್ಲಿ ಅವರ ವಿರುದ್ಧ ಅವರ ನಡುವೆ ಒಂದು ದೊಡ್ಡ ವಾಕ್ಸಮರ ಏರ್ಪಟ್ಟಿತ್ತು, ಒಂದು ದೊಡ್ಡ ಮಹಾಯುದ್ಧದ ತರ ರೀತಿ ಚುನಾವಣೆ ನಡೆಯಿತು. ಅವರ ವಿರುದ್ಧವೇ ಸುಮಲತಾ ಅವರು ಗೆದ್ದು ಬಂದಿದ್ರು. ಆದರೆ ಇತ್ತೀಚಿನ ಬೆಳವಣಿಗೆಗಳನ್ನು ನಾವು ಗಮನಿಸಿದ್ರೆ ಸ್ವತಃ HD ಕುಮಾರಸ್ವಾಮಿ ಅವರು ಸುಮಲತಾ ಅವರ ನಿವಾಸಕ್ಕೆ ಭೇಟಿ ಕೊಟ್ಟು ಅವರನ್ನು ಕೂಡ ವಿಶ್ವಾಸಕ್ಕೆ ಪಡೆಯುವಂಥ ಪ್ರಯತ್ನಗಳನ್ನು ಮಾಡಿದ್ದಾರೆ. ಅಂದರೆ ಮೈತ್ರಿಗೆ ಒಂದು ವೇಳೆ ಬೆಂಬಲವನ್ನು ಕೊಟ್ಟಿದ್ದೇ ಆದರೆ ಒಂದು ಅವರು ಬಿಜೆಪಿ ಹೈಕಮಾಂಡ್ ಸುಮಲತಾ ಅವರಿಗೆ ಒಂದು ಸೂಕ್ತ ಸ್ಥಾನಮಾನವನ್ನು ಕೊಡುವಂಥ ಭರವಸೆಯನ್ನು ಕೊಟ್ಟಿದ್ದೇ ಆದರೆ ಅವರು HDK ಪರವಾಗಿ ಮತ ಕೇಳುವಂಥದ್ದು, ಅವರಿಗೆ ಪರವಾಗಿ ಪ್ರಚಾರಕ್ಕೆ ಬರುವಂಥ ಅನಿವಾರ್ಯತೆ ಸುಮಲತಾ ಅವರಿಗೆ ಬರುತ್ತೆ. ಯಾಕೆಂತ ಹೇಳಿದ್ರೆ ಈ ಮೈತ್ರಿ ಬೆಂಬಲ ಕೊಟ್ಟು HDK ಪರವಾಗಿ ಮತ ಕೇಳಿದ್ರೆ ಅವರ ರಾಜಕೀಯ ಭವಿಷ್ಯದಲ್ಲಿ ಒಂದು ಬಿಜೆಪಿ ಪಕ್ಷದಲ್ಲಿ ಒಂದು ಸೂಕ್ತ ಸ್ಥಾನಮಾನ ಸಿಗ್ಬೋದು. ಆ ಮೂಲಕ ರಾಜಕೀಯ ಭವಿಷ್ಯ ಚೆನ್ನಾಗಿರುತ್ತೆ ಅನ್ನುವಂಥ ಲೆಕ್ಕಾಚಾರವೂ ಕೂಡ ಇರುತ್ತೆ. ಆ ಕಾರಣಕ್ಕಾಗಿ ಒಂದು ವೇಳೆ ಅವರು ಮೈತ್ರಿಗೆ ಬೆಂಬಲ ಕೊಟ್ಟರೆ HDK ಪರವಾಗಿ ಮತ ಕೇಳುವಂಥದ್ದು ಕೂಡ ಬಹಳ ಖಚಿತ ಅಂತಲೇ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಅಂದರೆ ಇನ್ನು ಅದು ಉಳಿದಂತೆ ಇನ್ನೆರಡು ನಿರ್ಧಾರ ಇದೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡುವಂಥದ್ದು. ಆದರೆ ಅದು ಬಹಳಷ್ಟು ಕಷ್ಟ. ಕಳೆದ ಬಾರಿ ಈ ಬಾರಿ ಯಾವುದೇ ರೀತಿಯ ಪೂರಕವಾದಂಥ ವಾತಾವರಣ ಸುಮಲತಾ ಅವರ ಪರವಾಗಿಲ್ಲ. ಅವರ ಜೊತೆಗೆ ನಿಂತಂಥ ನಾಯಕರುಗಳು ಕೂಡ ಇದೀಗ ಮೈತ್ರಿಯನ್ನ ಬೆಂಬಲಿಸಿದ್ದಾರೆ. ಮೊದಲನೇದಾಗಿ ಇಂಡೋಳ ಸಚ್ಚಿದಾನಂದ ಅವ್ರ ಪರವಾಗಿ ನಿಂತಿದ್ರು, ನಾರಾಯಣಗೌಡರು ಅವರಿಗೆ ಪರವಾಗಿ ಟಿಕೆಟ್ ಅನ್ನು ಕೇಳ್ತಾ ಇದ್ರು. ಇದೀಗ ಇಬ್ಬರು ನಾಯಕರು ಕೂಡ ಮೈತ್ರಿ ಅಭ್ಯರ್ಥಿಯನ್ನ ಈಗಾಗಲೇ ಬೆಂಬಲಿಸ್ತೀವಿ ಅಂತ ಹೇಳಿ ಅಧಿಕೃತವಾಗಿ ಪ್ರಚಾರವನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ಆ ಕಾರಣಕ್ಕಾಗಿ ಪಕ್ಷೇತರ ಸ್ಪರ್ಧೆ ಬಹಳಷ್ಟು ಕಷ್ಟ ಅನ್ಸುತ್ತೆ. ಇನ್ನು ಉಳಿದಂತೆ ತಟಸ್ಥವಾಗಿ ಉಳ್ಕೊಂಡು ಬಿಡೋದು, ಅಂದ್ರೆ ತಟಸ್ಥವಾಗಿ ಉಳ್ಕೊಂಡ್ರೆ ರಾಜಕೀಯದಲ್ಲಿ ಯಾವುದೇ ರೀತಿಯ ಭವಿಷ್ಯ ಇರೋದಿಲ್ಲ ಅನ್ನುವಂಥದ್ದು ಕೂಡ ಇದೀಗ ಸದ್ಯಕ್ಕೆ ಇರ್ತಕ್ಕಂಥ ಚರ್ಚೆ. ಆ ಕಾರಣಕ್ಕಾಗಿ ಬಹುತೇಕ ಅವರು ಮೈತ್ರಿಯನ್ನೇ ಬೆಂಬಲಿಸ್ತಾರೆ, HDK ಪರವಾಗಿ ಪ್ರಚಾರವನ್ನು ಕೂಡ ಮಾಡ್ತಾರೆ ಅನ್ನುವಂಥದ್ದೇ ಕೂಡ ಈಗ ಕೇಳಿಬರ್ತಾ ಇರ್ತಕ್ಕಂಥದ್ದು. 10:00 ಸಭೆ ಆರಂಭ ಆಗುತ್ತೆ. ಸಭೆಯಲ್ಲಿ ಬಹಳಷ್ಟು ವಿಚಾರಗಳು ಕೂಡ ಚರ್ಚೆ ಆಗುತ್ತೆ. ಬೆಂಬಲಿಗರಿಂದ ಅಭಿಪ್ರಾಯವನ್ನು ಸಂಗ್ರಹಿಸಿ ಬೆಂಬಲವನ್ನು ಉದ್ದೇಶಿಸಿ ಭಾಷಣ ಮಾಡ್ತಾ ತಮ್ಮ ಅಧಿಕೃತ ನಿರ್ಧಾರವನ್ನ ಸುಮಲತಾ ಅವರು ಪ್ರಕಟಿಸಲಿಕ್ಕಿರ್ತಕ್ಕಂಥದ್ದು. ಪ್ರತಿಮಾ. ಓಕೆ ನಂದನ್, ಈಗ ಕಳೆದ ಬಾರಿ ಲೋಕಸಭೆ ಚುನಾವಣೆಯನ್ನ ಗಮನಿಸಿದ್ರೆ ಮಂಡ್ಯದ ಪರಿಸ್ಥಿತಿ ಹೇಗಿತ್ತು ಅಂತ ನೋಡಿದ್ರೆ ಹೌದು, ಕಳೆದ ಬಾರಿಗೆ ಕಂಪೇರ್ ಮಾಡಿದ್ರೆ ಈ ಬಾರಿ ಪರಿಸ್ಥಿತಿ ಏನೋ ಬದಲಾಗಿದೆ. ಆದ್ರೆ ಮನಸ್ಥಿತಿ ಬದಲಾಗಿದೆಯಾ? ಯಾಕಂದ್ರೆ ಕುಮಾರಸ್ವಾಮಿ ಅವರೇನೋ ಈಗ ಕಳೆದ ಬಾರಿ ಆಗಿದ್ದನ್ನ ಪಕ್ಕಕ್ಕಿಟ್ಟು ಈ ಬಾರಿ ಸುಮಲತಾ ಅವರ ಮನೆಗೆ ಬಂದ್ರು. ಮನೆಗೆ ಬಂದವರನ್ನ ನಗುಮುಖದಿಂದಲೇ ಸುಮಲತಾ ಅವರು ಕೂಡ ಸ್ವಾಗತಿಸಿದ್ರು. ಆದ್ರೆ ಕಳೆದ ಬಾರಿ ನೇರ ಪೈಪೋಟಿಗಿಳಿದಂತಹ ಈ ಇಬ್ಬರು ನಾಯಕರು ಇವತ್ತು ಅಕ್ಕಪಕ್ಕದಲ್ಲಿ ನಿಂತು ಮಂಡ್ಯದಲ್ಲಿ ಪ್ರಚಾರ ಮಾಡುವಂತಹ ಸಾಧ್ಯತೆ ನಿಜಕ್ಕೂ ಇದೆಯಾ? ಸುಮಲತಾ ಒಂದು ಮಾತು ಹೇಳ್ತಾರೆ, ನಾನು ಏನು ಮಾತು ಕೊಟ್ಟಿದ್ನೋ ಮಂಡ್ಯ ಜನಕ್ಕೆ ಅದಕ್ಕೆ ಇವತ್ತಿಗೂ ಕೂಡ ನಾನು ಬದ್ಧರಾಗಿದ್ದೀನಿ ಅಂತ. ಆ ಮಾತು ತಪ್ಪಿದ್ರೆ ಅವರ ರಾಜಕೀಯ ಭವಿಷ್ಯ ಏನಾಗುತ್ತೆ? ಅವರಿಗೆ ಅವ್ರದೇ ಆದಂತ ಒಂದು ಇಮೇಜ್ ಇದೆ. ಹಾಗಾದ್ರೆ ಅದು ಕೂಡ ಈಗ ಬಹಳ ಇಂಪಾರ್ಟೆಂಟ್ ಆಗತ್ತಲ್ವಾ?
ಖಂಡಿತವಾಗ್ಲೂ ಶ್ವೇತಾ, ಎಲ್ಲವನ್ನು ಕೂಡ ಅಳೆದು ತೂಗಿ ಇವತ್ತು ಸುಮಲತಾ ಅವರು ನಿರ್ಧಾರ ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ. ಯಾಕೆಂದ್ರೆ ಕಳೆದ ಚುನಾವಣೆಯಲ್ಲಿ ಇಡೀ ಸರ್ಕಾರವನ್ನು ಎದುರಾಕೊಂಡು ಚುನಾವಣೆ ನಡೆದಿತ್ತು. ಇಡೀ ದೇಶದ ಗಮನವನ್ನು ಮಂಡ್ಯ ಕ್ಷೇತ್ರ ಸೆಳೆದಿತ್ತು. ಸ್ವಾಭಿಮಾನದ ಹೆಸರಲ್ಲಿ ನಡೆದಂತಹ ಚುನಾವಣೆಯಲ್ಲಿ ಪಕ್ಷೇತರ ಸಂಸದರಾಗಿ ಸುಮಲತಾ ಆಯ್ಕೆಯಾಗಿದ್ದರು. ಅಂದರೆ JDSನ ವಿರುದ್ಧ ಒಂದು ದೊಡ್ಡ ಯುದ್ಧವನ್ನೇ ಸುಮಲತಾ ಮಾಡಬೇಕಾಗಿ ಬಂತು. ಆ ಮೂಲಕ ಅದರಲ್ಲಿ ಗೆಲುವನ್ನು ಕೂಡ ಸಾಧಿಸಿದ್ರು. ಇವತ್ತೇನು ರಾಜಕೀಯ ಬೆಳವಣಿಗೆಗಳು ಒಂದರಷ್ಟೇ ಬದಲಾಗಿವೆ. ಸುಮಲತಾ ಅವರಿಗೆ ಟಿಕೆಟ್ ಕೈ ತಪ್ಪಿದೆ. ಈ ಬಾರಿ ಕೂಡ ಮೈತ್ರಿಗೆ ಬೆಂಬಲ ಕೊಡ್ತಾರಾ ಇಲ್ವಾ ಅನ್ನೋದು ಕೂಡ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಎಲ್ಲವನ್ನು ಮರೆತು HD ಕುಮಾರಸ್ವಾಮಿ ಕೂಡ ಸುಮಲತಾ ಅವರ ನಿವಾಸಕ್ಕೆ ಭೇಟಿ ಕೊಟ್ಟು ಅವರ ವಿಶ್ವಾಸವನ್ನು, ಅವರ ಸಹಕಾರವನ್ನು ಕೇಳುವಂಥ ಪ್ರಯತ್ನವನ್ನೇನೋ ಮಾಡಿದ್ರು. ಆದರೆ ಮುಕ್ತ ಮನಸ್ಸಿನಲ್ಲಿ ಹಳೆಯದೆಲ್ಲವನ್ನೂ ಕೂಡ ಮರೆತವರಿಗೆ ಬೆಂಬಲ ಕೊಡ್ತಾರಾ ಅನ್ನುವಂಥದ್ದೇ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಇದನ್ನೇ ಕೂಡ ಕಾಂಗ್ರೆಸ್ ಬಂಡವಾಳ ಮಾಡಿಕೊಂಡು ಒಂದು ರೀತಿ ಇದನ್ನೇ ಪ್ರಚಾರದಲ್ಲಿ ಬಳಸ್ಕೊಳ್ತಾ ಇರ್ತಕ್ಕಂಥದ್ದು. ಯಾಕಂತೇಳಿದ್ರೆ ಕಳೆದ ಚುನಾವಣೆಯಲ್ಲಿ ಒಂದು ಮನಸೋ ಇಚ್ಛೆ ಮಾತುಗಳು ಬಂತು. ಅವರನ್ನು ಸುಮಲತಾ ಅವರನ್ನು ನಿಂದಿಸುವಂಥ ಕೆಲಸ ಮಾಡಿದ್ರು. ಅದೆಲ್ಲವನ್ನು ಕೂಡ ಮಾಡಿ ಇವಾಗ ಸುಮಲತಾ ಅವರನ್ನ ವಿಶ್ವಾಸಕ್ಕೆ ತಗೊಳ್ಳುವಂಥ ಪ್ರಯತ್ನ ಮಾಡಿದ್ರೆ, ಸಹಕಾರವನ್ನು ಕೇಳಿದ್ರೆ ಅದು ಎಷ್ಟು ಮಟ್ಟಿಗೆ ಸರಿ ಎನ್ನುವಂಥದ್ದು ಕೂಡ ಈಗ ಕಾಂಗ್ರೆಸ್ಸಿಗರು ಟೀಕೆ ಮಾಡ್ತಾ ಇರುವಂಥ ವಿಚಾರ. ಆ ಕಾರಣಕ್ಕಾಗಿ ಜನರು ಕೂಡ ಇದೆಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ. ಅಂದರೆ ಕಳೆದ ಚುನಾವಣೆಯಲ್ಲಿ ಈ ರೀತಿ ಬೈದಾಡಿಕೊಂಡು ಈ ಚುನಾವಣೆಯಲ್ಲಿ ಒಂದಾಗಿ ಒಗ್ಗಟ್ಟಾಗಿ ಯಾವ ಮಾನದಂಡದ ಮೇಲೆ ಬಂದು ಜನರ ಮುಂದೆ ಮತವನ್ನು ಕೇಳ್ತಾರೆ ಅನ್ನುವಂಥದ್ದು ಇದೆಲ್ಲವೂ ಕೂಡ ಸುಮಲತಾ ಅವರ ತಲೆಯಲ್ಲಿರುತ್ತೆ. ಎಲ್ಲವನ್ನು ಕೂಡ ಅಳೆದು ತೂಗಿ ಇವತ್ತು ಅವರ ನಿರ್ಧಾರವನ್ನು ಪ್ರಕಟ ಮಾಡ್ತಾರೆ. ಅದು ಪ್ರಮುಖವಾಗಿ ಅವರು ಮಂಡ್ಯದಲ್ಲೇ ಇರ್ತೀನಿ, ಮಂಡ್ಯವನ್ನು ಬಿಟ್ಟೋಗೋದಿಲ್ಲ ಅನ್ನುವಂಥ ಪ್ರತಿ ಮಾತಲ್ಲೂ ಕೂಡ ಹೇಳ್ತಾ ಬಂದಂಥವ್ರು. ಆ ಕಾರಣಕ್ಕಾಗಿ ಮಂಡ್ಯವನ್ನು ಕೂಡ ಬಿಡದೆ ಮಂಡ್ಯದಲ್ಲೇ ಇದ್ದು ರಾಜಕೀಯ ಮಾಡುವಂಥ ನಿಟ್ಟಿನಲ್ಲಿ ಏನೆಲ್ಲ ರಾಜಕೀಯದಲ್ಲಿ ಭವಿಷ್ಯ ಇದೆ, ಯಾವುದನ್ನ ತೀರ್ಮಾನ ಮಾಡಿದ್ರೆ ಅವ್ರಿಗೆ ಸೂಕ್ತ ಸ್ಥಾನಮಾನ ಸಿಗುತ್ತೆ ಅನ್ನುವಂಥದ್ದು ಎಲ್ಲ ಲೆಕ್ಕಾಚಾರದಲ್ಲಿ ಇವತ್ತು ಒಂದು ನಿರ್ಧಾರವನ್ನು ಪ್ರಕಟ ಮಾಡುವಂಥದ್ದು. ಪ್ರತಿಮಾ, ಎಸ್, ಥ್ಯಾಂಕ್ ಯು ಸೋ ಮಚ್ ನಂದನ್. ತಮ್ಮೆಲ್ಲ ಮಾಹಿತಿಗೆ ನಿಜಕ್ಕೂ ಮಂಡ್ಯದ ರಾಜಕಾರಣ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ ಅಂತ ಅನ್ಸುತ್ತೆ, ಕುತೂಹಲ ಮೂಡಿಸ್ತಾ ಇದೆ. ಆದ್ರೆ ಮತ್ತೊಂದು ವಿಚಾರ ಕೂಡ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಂಗೆ ಕಂಡು ಬರ್ತಾ ಇದೆ. ಅದು ಶಿವಮೊಗ್ಗದ ಬಂಡಾಯ. ಈಶ್ವರಪ್ಪನವರ ನಡೆ. ಈಶ್ವರಪ್ಪನವರು ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ತೀನಿ ಅಂತ ಕಣಕ್ಕಿಳಿಯೋದಕ್ಕೆ ಮುಂದಾಗ್ಬಿಟ್ಟಿದ್ದಾರೆ. ಆದ್ರೆ ಈಗ ಅಮಿತ್ ಶಾ ಒಂದು ಫೋನ್ ಕರೆ, ದೆಹಲಿಗೆ ಬುಲಾವ್ ಎಲ್ಲವನ್ನ ಬದಲಾಯಿಸ್ಬಿಡುತ್ತಾ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.